ರಾಷ್ಟ್ರೀಯ ಸುರಕ್ಷತೆಗೆ ನಾಗರಿಕರು ಶೀರ್ಷಿಕೆ ಅಡಿಯಲ್ಲಿ ಭಾರತದ ಸೇನೆಯೊಂದಿಗೆ ನಾವಿದ್ದೇವೆ ಎನ್ನುವ ಸಂದೇಶ ಸಾರುವ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ಮೇ 21ರ ಸಂಜೆ 4 ಗಂಟೆಗೆ ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ಕುಮಟಾ ಪಟ್ಟಣದಲ್ಲಿ ತಿರಂಗಾ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ತಿಳಿಸಿದರು. ಕುಮಟಾ ಪಟ್ಟಣದ ಮೂರೂರು ಕ್ರಾಸ್ ಸಮೀಪ ಬಿಜೆಪಿ ಕಾರ್ಯಾಲಯದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದೇಶದ ಐಕ್ಯತೆ ಪ್ರದರ್ಶನಕ್ಕಾಗಿ ತಿರಂಗಾ ಯಾತ್ರೆ ನಡೆಯುತ್ತಿದೆ. ದೇಶದ ಸೈನಿಕರನ್ನ ಬೆಂಬಲಿಸಿ ಸೇನಾ ಪಡೆಯೊಂದಿಗೆ ನಾವು ಇದ್ದೇವೆ ಎಂಬ ಬದ್ಧತೆಯೊಂದಿಗೆ ಈ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಯಾತ್ರೆಯು ಪಟ್ಟಣದ ಶ್ರೀ ಮಹಾಸತಿ ದೇವಸ್ಥಾನದಿಂದ ಬಸ್ತಿಪೇಟೆ ಮೂಲಕ ಸಾಗಿ ರಥಬೀದಿಯಲ್ಲಿರುವ ಗಾಂಧಿ ಚೌಕದಲ್ಲಿ ಸಮಾರೋಪಗೊಳ್ಳಲಿದೆ. ತಿರಂಗಾ ಯಾತ್ರೆಯಲ್ಲಿ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರು, ಎಲ್ಲ ಸಂಘ ಸಂಸ್ಥೆಗಳು, ಚಿಂತಕರು, ರಿಕ್ಷಾ ಯೂನಿಯನ್, ಟ್ಯಾಕ್ಸಿ ಯೂನಿಯನ್, ಪರಿವಾರ ಸಂಘಟನೆಯ ಪ್ರಮುಖರು, ಸಮಸ್ತ ನಾಗರಿಕರು, ದೇಶದ ಪ್ರಜೆಗಳು ಹಾಗೂ ಮಾಜಿ ಸೈನಿಕರನ್ನೊಳಗೊಂಡು ಯಾವುದೇ ರಾಜಕೀಯ ಇಲ್ಲದೆ ರಾಷ್ಟ್ರ ರಕ್ಷಣೆಗಾಗಿ ಭಾಗವಹಿಸಬೇಕೆಂದು ಕರೆ ನೀಡಿದರು. ಮೇ 21ರಂದು ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ತಿರಂಗಾ ಯಾತ್ರೆ ನಡೆಯಲಿದೆ. ಇದು ಪಕ್ಷಾತೀತ ಯಾತ್ರೆಯಾಗಿದ್ದು, ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್, ಮಾಜಿ ಶಾಸಕರುಗಳು, ಜಿಲ್ಲಾ ಪರಿಷತ್ ಸದಸ್ಯರು ಸೇರಿ ಹಲವರು ಭಾಗಿಯಾಗಲಿದ್ದಾರೆ ಎಂದರು. ನಾಡ್ದು 21ನೇ ತಾರೀಕು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ತಿರಂಗಾ ಯಾತ್ರೆ ಕುಮಟಾದಲ್ಲಿ ನಡೆಯಲಿದೆ. ನಮ್ಗೆ ಗೊತ್ತಿದೆ, ಏಪ್ರಿಲ್ 22ನೇ ತಾರೀಕು ಕಾಶ್ಮೀರದ ಪಹಲ್ಗಾಮದಲ್ಲಿ ಘಟನೆ ನಡೆಯಿತು. ಇದಕ್ಕೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ್ ಮೂಲಕ ನಮ್ಮ ಸೈನಿಕರಿಗೆ, ಪಾಕಿಸ್ತಾನಿ ಉಗ್ರರನ್ನ ಸದೆಬಡಿದು ನಮ್ಮ ಎಲ್ಲ ಸೈನಿಕರುಗಳಿಗೆ ಧನ್ಯವಾದವನ್ನು ಸಮರ್ಪಿಸುವಂತಹ ಮತ್ತು ಅಭಿನಂದನೆಗಳನ್ನು ಹೇಳುವಂತಹ ಹಾಗೂ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನಿ ಉಗ್ರರನ್ನ ಸದೆಬಡಿದಂತಹ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಂತಹ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿಜಿ ನೇತೃತ್ವದ ನಮ್ಮ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದವನ್ನು ಸಲ್ಲಿಸುವಂತಹ ಈ ಒಂದು ಕಾರ್ಯಕ್ರಮವೇ ತಿರಂಗಾ ಯಾತ್ರೆ. ಇಡೀ ದೇಶಾದ್ಯಂತ ಈ ಯಾತ್ರೆ ನಡೀತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಕಾರ್ಯಕ್ರಮ ಕುಮಟಾದಲ್ಲಿ ನಡೀತಾ ಇದೆ. 21ನೇ ತಾರೀಕು ಕುಮಟಾದ ಮಹಾಸತಿ ದೇವಸ್ಥಾನದಿಂದ ತ್ರಿರಂಗ ಧ್ವಜವನ್ನು ಹಿಡಿದು ಮೆರವಣಿಗೆ ಹೊರಟುಬಿಟ್ಟು ಬಸ್ತಿಪೇಟೆಯ ಮೂಲಕ ರಥಬೀದಿಯಲ್ಲಿರುವಂತಹ ಗಾಂಧಿ ಚೌಕದಲ್ಲಿ ಸಮಾರೋಪಗೊಳ್ಳುತ್ತೆ. ಈ ಒಂದು ತಿರಂಗ ನಾಗರಿಕರು ಹೇಳುವಂತಹ ಶೀರ್ಷಿಕೆ ಅಡಿಯಲ್ಲಿ ನಡೀತಾ ಇದೆ. ಸಮಸ್ತ ನಾಗರಿಕರು, ಈ ದೇಶದ ಪ್ರಜೆಗಳು ಈ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಬೇಕು ಅನ್ನೋ ವಿನಂತಿಯನ್ನು ನಾನು ನಮ್ಮ ಮೂಲಕ ಮಾಡ್ತಾ ಇದ್ದೇನೆ. ರಾಜ್ಯದ ಉಪಾಧ್ಯಕ್ಷರಾದಂತಹ ರೂಪಾಲಿ ನಾಯ್ಕ್ ಹಾಗೂ ನಮ್ಮ ಮಾಜಿ ಶಾಸಕರುಗಳು ಹಾಗೂ ನಮ್ಮ ವಿಧಾನ ಪರಿಷತ್ನ ಸದಸ್ಯರು ಹಾಗೆ ಇನ್ನುಳಿದ ಎಲ್ಲ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ನಾನು ವಿನಂತಿಯನ್ನು ಮಾಡಿದ್ದೇನೆ. ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಮೇ 21ರ ಸಂಜೆ 4 ಗಂಟೆಗೆ ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ಪಕ್ಷಕ್ಕಿಂತ ದೇಶ ಮುಖ್ಯ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕುಮಟಾ ಪಟ್ಟಣದಲ್ಲಿ ತಿರಂಗಾ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ದೇಶದ ಅಭಿಮಾನಿಗಳು, ಎಲ್ಲ ಪಕ್ಷದ ಮುಖಂಡರು, ಯುವಕರು, ವಿವಿಧ ಸಂಘಟನೆಯ ಪ್ರಮುಖರು ಪಕ್ಷಾತೀತವಾಗಿ ಈ ತಿರಂಗಾ ಯಾತ್ರೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಭಾರತೀಯ ಜನತಾ ಪಕ್ಷಕ್ಕಿಂತ ದೇಶ ಮುಖ್ಯ ಎನ್ನುವಂತ ಒಂದು ಧ್ಯೇಯದಲ್ಲಿ ಈ ಒಂದು ಯಾತ್ರೆಯನ್ನ ನಾವೆಲ್ಲರೂ ಪಕ್ಷಾತೀತವಾಗಿ ದೇಶದ ಅಭಿಮಾನಿಗಳು, ಎಲ್ಲ ಪಕ್ಷದವರು ಬಂದು ಏನು ಪಹಲ್ಗಾಮ್ದಲ್ಲಿ ನಡೆದಂಥ ಕಾಶ್ಮೀರದ ಪಹಲ್ಗಾಮ್ದಲ್ಲಿ ಯಾತ್ರಿಕರನ್ನ ಹತ್ಯೆ ಮಾಡಿದಂಥ ಉಗ್ರಗಾಮಿಗಳ ವಿರುದ್ಧ ನಮ್ಮ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿ ಅವರು ತೆಗೆದುಕೊಂಡಂಥ ಒಂದು ಆಪರೇಷನ್ ಸಿಂಧೂರದ ನಿಮಿತ್ತ ಪಾಕಿಸ್ತಾನದ ಉಗ್ರಗಾಮಿಗಳ ಮೇಲೆ ಮಾಡಿದಂಥ ಒಂದು ಕಾರ್ಯ, ಅದರ ನಿಮಿತ್ತ ಅನೇಕ ಉಗ್ರಗಾಮಿಗಳು ಆ ಒಂದು ಸಂದರ್ಭದಲ್ಲಿ ಹತ್ಯೆಯಾಗಿದ್ದಾರೆ. ಹೀಗಾಗಿ ಅದರ ಒಂದು ಯಶಸ್ಸಿಗಾಗಿ ಇಡೀ ನಮ್ಮ ದೇಶದಾದ್ಯಂತ ಪಕ್ಷಾತೀತವಾಗಿ ತಿರಂಗಾ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಜಿಲ್ಲೆಯ ವತಿಯಿಂದ ನಾವು ಕುಮಟಾದಲ್ಲಿ ತಿರಂಗಾ ಯಾತ್ರೆಯನ್ನು, ಆ ಒಂದು ತಿರಂಗಾ ಯಾತ್ರೆಯಲ್ಲಿ ಎಲ್ಲ ಯುವಕರು, ಎಲ್ಲ ಪಕ್ಷದ ಮುಖಂಡರು, ವಿಶೇಷವಾಗಿ ಮಾಜಿ ಸೈನಿಕರು ಮತ್ತು ಕಾಲೇಜ್ ವಿದ್ಯಾರ್ಥಿಗಳಲ್ಲಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಅವರೆಲ್ಲರೂ ಆ ದಿನ ಸಾಯಂಕಾಲ 4 ಗಂಟೆಗೆ ಮಹಾಸತಿ ದೇವಸ್ಥಾನದಿಂದ ಪ್ರಾರಂಭವಾಗಿ ಗಾಂಧಿ ಚೌಕ್ ತನಕ ನಡೆಯಲಿಕ್ಕಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಯೊಬ್ಬ ದೇಶಭಕ್ತರು ಹಾಜರಾಗಿರಬೇಕು ಅನ್ನುವಂಥ ಒಂದು ಮನವಿಯನ್ನ ಈ ಮೂಲಕ ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್, ತಾಲೂಕಾಧ್ಯಕ್ಷ ಜಿಐ ಹೆಗಡೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್, ಜಿಲ್ಲಾ ಉಪಾಧ್ಯಕ್ಷ ಜಿಎಸ್ ಗುನ್ಗಾ, ಹೇಮಂತ್ ಕುಮಾರ್ ಗಾಂವ್ಕರ್, ತಿಮ್ಮಪ್ಪ ಮುಕ್ರಿ, ವಿಶು ನಾಯ್ಕ್, ಪ್ರಸಾದ್ ಪಟ್ಗಾರ್ ಇತರರು ಇದ್ದರು.